ಶ್ರೀರಾಮ ಹನುಮಂತನ ಬ್ಯಾನರ್ ತೆರವು ಹಿನ್ನೆಲೆಯಲ್ಲಿ ಉದ್ವಿಗ್ನಗೊಂಡ ನಗರ. ಇಲ್ಕಲ್ ನಗರದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ಹಾಕಲಾಗಿದ್ದ ಶ್ರೀರಾಮ, ಆಂಜನೇಯ ಮತ್ತು ಶುಭಾಶಯ ಕೋರುವ ಬ್ಯಾನರ್ಗಳನ್ನು ಇಲ್ಕಲ್ ನಗರಸಭೆ ದಿಢೀರನೆ ತೆಗೆದುಹಾಕಿದ ಘಟನೆ ನಡೆದಿದೆ. ಕಂಠಿ ವೃತ್ತದಿಂದ ಬ್ಯಾನರ್ ತೆರವು ಪ್ರಾರಂಭವಾಗುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಹಿಂದೂ ಸಂಘಟನೆ ಮತ್ತು ಬಿಜೆಪಿ ಮುಖಂಡರು ಸ್ಥಳಕ್ಕೆ ಆಗಮಿಸಿ ನಗರಸಭೆ ಸಿಬ್ಬಂದಿಗಳು ಮತ್ತು ಪೌರಾಯುಕ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ ಮತ್ತು ಬ್ಯಾನರ್ಗಳನ್ನು ಮತ್ತೆ ಹಾಕುವಂತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ್ ನಗರಸಭೆ ಪೌರಾಯುಕ್ತರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಪರಿಸ್ಥಿತಿಯನ್ನು ಸರಿಪಡಿಸುವಂತೆ ಹೇಳಿದ್ದಾರೆ. ತದನಂತರ ತೆರವು ಮಾಡಿದ್ದ ಬ್ಯಾನರ್ ಜಾಗದಲ್ಲಿ ಮತ್ತೆ ಆ ಬ್ಯಾನರ್ಗಳನ್ನು ಹಾಕಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಈ ಕುರಿತು ಹಿಂದೂ ಸಂಘಟನೆಯ ಮುಖಂಡರು ಮಾತನಾಡಿದ್ದು ಹೀಗೆ: ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಯಾವ ಪರ್ಮಿಷನ್ ಬೇಕಾದ್ರೆ ಹೇಳ್ರಿ, ಇನ್ನೂ ಒಂದು ಕಟ್ತಾರ. ಅಕಸ್ಮಾತ್ ಏನೋ ಪರ್ಮಿಷನ್ ಇದ್ರೆ ನಾನು ಸಹಿ ಮಾಡ್ತೀನಿ ರೀ ಸರ. ಸರ್ ನಾನು ನಿಮ್ಗೇನು ಹೇಳಿ ಬರೆದು ಕೊಡ್ರಿ, ಬರೆದು ರೆಡಿ ಮಾಡಿ ಇಟ್ಕೊಡ್ರಿ, ನಾನು ಕೊಡ್ತೀನಿ ಅಂತ ಹೇಳಿಲ್ರಿ. ಇವ್ರು ಬರೀದು ಇನ್ನೂ ರೆಡಿ ಮಾಡಿ ಕರೆದಿಲ್ಲ ಅವ್ರು. ನಾವು ಊಟಕ್ಕೆ ಹೋಗಿ ಬರೋದ್ರಾಗ ಈ ಪ್ರಾಬ್ಲಮ್ ಶುರು ಆಗಿದೆ. ನಾವೇನು ಇಲ್ಲ ಅಂತೀವಲ್ರಿ. ಹ್ಞೂ ಅಲ್ಲಿ ಕಾಂಗ್ರೆಸ್ ಮೆಂಬರ್ ಇದ್ದಾಗ ಕೂತು ಮಾತಾಡಿ ಬಂದಾಗ ಹ್ಞೂ ಅಂತಂದ್ರೆ ಯಾಕೆ ಸರ್ ಒಪ್ಕೊಂಡ್ರಿಲ್ಲ? ಅಲ್ಲಿ ಯಾಕೆ ಹಿಂಗೆ ಮಾಡ್ತೀರಿ? ನಾವು ರಾಂಗ್ ಸ್ಟೇಟ್ಮೆಂಟ್ ಕೊಡೋಕೆ ಸಾಧ್ಯನೇ ಇಲ್ಲ ಸರ್. ನಾನು ಏನು ಮಾತಾಡೀನಿ ಅದನ್ನೇ ಹೇಳಕತ್ತೀನಿ ನಿಮ್ಗೆ. ನೀವು ಒಳ್ಳೆ ಮಾತಾಡಿದ್ರೆ ನಿಮ್ದು ರಾಂಗ್ ಸ್ಟೇಟ್ಮೆಂಟ್ ಅಂತೀನಿ ನಾನು. ಬೇಡ, ಹೌದು ನಾನು ಅಂದಿನ ಮಾತು. ನಾನು ಅಲ್ಲಿ ಅಲ್ಲೇ ಸರ ಯಾವುದೋ ಬ್ಯಾನರ್ಗಳನ್ನು ತೆಗೆಯಂಗಿಲ್ಲ. ನಮ್ಮದು ಒಂದೇನು ರಿಕ್ವೆಸ್ಟ್ ಅಂತಂದರೆ ಆ್ಯಸ್ ಎ ಕಮಿಷನರ್ ಆಗಿ ನಾನು ನಮ್ಮ ಸಿಬ್ಬಂದಿಗೆ ಹೇಳ್ತೀನಿ, ತೆಗಿಬೇಡ್ರಿ ಯಾವುದೋ ಬ್ಯಾನರ್ಗಳನ್ನು. ಈಗ ಈ ಮೂಮೆಂಟ್ನಾಗ ಯಾಕಂದ್ರೆ ಸಮಸ್ಯೆ ಆಗ್ಬೋದು ಅಂತ ತೆಗಿಬೇಕು. ಒಂದು ನಂದು ಪ್ರಚೋದನಾತ್ಮಕ ಹೇಳಿಕೆಗಳು ಮಾತಾಡಿ ನೀವು ಹೇಳಿದ್ಮೇಲೆ ತೆಗಿಸಿಬಿಟ್ಟು ಪ್ರಚೋದನಾತ್ಮಕ ಹೇಳಿಕೆಗಳು ಇರಬಾರ್ದು. ಎಲ್ಲರನ್ನೂ ಕೂಡಿ ಚೆನ್ನಾಗಿ ಯಾವುದೂ ಕಂಟ್ರೋವರ್ಸಿ ಮಾಡೋದು ಬೇಡ. ಇದನ್ನು ಚಾಪ್ಟರ್ ಕ್ಲೋಸ್ ಮಾಡಿರಿ. ನೆಕ್ಸ್ಟ್ ಏನೈತಿ, ಮುಂದಿನ ದಿನಗಳಲ್ಲಿ ಯಾರೇ ಹಾಕಲಿ ಬ್ಯಾನರ್ಗಳು, ಯಾರೇ ಹಾಕಲಿ 23 ನಂತರ ಇವತ್ತು ರಾತ್ರಿ ಹಾಕ್ತಾರೆ. ಸಾಹೇಬ್ರು ಬ್ಯಾನರ್ ಹಾಕ್ತಾರೆ ಇವತ್ತು. ಬ್ಯಾನರ್ ಹಾಕಾರ ನಾವು ಈಗ ನೀವು ಅದಕ್ಕೆ ನೀವು ತೊಂದರೆ ಮಾಡ್ಬೇಕು ಕುಂದ್ರಬೇಡ್ರಿ. ನೋಡ್ರಿ ಕಾರ್ಯಕ್ರಮ 23 ನಂತರ ನೀವು ಏನು ಬೇಕಾದ್ ಮಾಡ್ರಿ. ಕಾರ್ಯಕ್ರಮ